ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿ ಸೆಕೆಂಡ್ ರೌಂಡ್ ಅಪ್ಡೇಟ್ಸ್ ಏನು, ಲೇಟೆಸ್ಟ್ ಅಪ್ಡೇಟ್ಸ್ ಏನು, ಯಾವಾಗ ಶುರು ಆಗ್ಬೋದು ಏನು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿನ ಕೊಡ್ತೀನಿ. ಏನಾರ ಚೇಂಜಸ್ ಇರುತ್ತೆ ಅಂತ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಆಲ್ರೆಡಿ ನೀಡಿತು ಪ್ರೊಸೆಸ್ ಕೂಡ ಬಂದಿದೆ. ಇನ್ನೇನು ನಿಮಗೆ ಸಿ ನೀಡಿತು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಶುರು ಆಗಬೇಕಾಗುತ್ತೆ, ಅಂದರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಶುರು ಆಗಬೇಕಾಗುತ್ತೆ. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ 25th ನಂತರ ನಿಮಗೆ ಶುರು ಆಗುವ ಸಾಧ್ಯತೆ ಕೂಡ ಇದೆ. ನಿಮಗೆ ಫೈನಲಿ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಅನೌನ್ಸ್ಮೆಂಟ್ ಆಗಬೇಕು, ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಆಗಬೇಕು, ನೀಟ್ ಅವರಿಗೆ ಕಾಸ್ಟ್ ಅಂಡ್ ಡೆಪಾಸಿಟ್ ಕೂಡ ಅನೌನ್ಸ್ಮೆಂಟ್ ಆಗಬೇಕು. ಆದ ನಂತರ ನಿಮಗೆ ನೀಟ್ ಸೆಕೆಂಡ್ ರೌಂಡ್ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ಮೇಜರ್ ನೋಡೋದಾದ್ರೆ ನೀಟ್ ಅವರು ಕಾಸ್ಟ್ ಅಂಡ್ ಡೆಪಾಸಿಟ್ನ ಮಾಡಬೇಕಾಗುತ್ತೆ. ಇಲ್ಲಿ ಟಿ ಅವ್ರಿಗೂ ಕೂಡ ಕಾಸ್ಟ್ ಅಂಡ್ ಡೆಪಾಸಿಟ್ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಡೌಟ್ ಇದೆ. ಅದಕ್ಕೆ ನೋಡೋಣ. ಫಸ್ಟ್ ರೌಂಡಲ್ಲಿ 750 rupees ಫೀಸ್ನ ಮಾಡ್ಕೊಂಡ್ರು. ಬಟ್ ಇಲ್ಲಿ ನೋಡೋದಾದ್ರೆ ಟಿ ಅವರು ಕೂಡ ಕಾಸ್ಟ್ ಅಂಡ್ ಡೆಪಾಸಿಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಗಮನಿಸ್ಬೋದು. ಆ ರೀತಿಯಲ್ಲಿ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೂ ಮಾಡ್ತಾರಾ ಇಲ್ವಾ ಅಂತೇಳಿ ಕಾಯ್ದು ನೋಡೋಣ. ಮೇನ್ ಥಿಂಗ್ ಇನ್ ಕೇಸ್ ನೀವೇನಾದರೂ ನೀಟ್ ಅವರು ಆಪ್ಷನ್ ಎಂಟ್ರಿ ಅಂದರೆ ನೀವು ಎಲ್ಲ ಮಾಡ್ತೀರಾ, ನಂತರ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಅಡ್ಮಿಷನ್ ಆಗ್ತೀರಾ. ಇಲ್ಲಿ ಟಿ ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಟಿ ಅವರು ಮತ್ತೊಮ್ಮೆ ಅದೇ 4 ಚಾಯ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಸೆಕೆಂಡ್ ರೌಂಡಲ್ಲೂ ಕೂಡ ಟಿ ಅವರು 4 ಚಾಯ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಬಿಕಾಸ್ ಅವರಿಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇರೋ ಕಾರಣ ಟಿ ಅವರು ಕೂಡ ಚಾಯ್ಸ್ ಎಂಟ್ರಿ ಕೂಡ ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಅದ ನಂತರ ನಿಮಗೆ ನೆಕ್ಸ್ಟ್ ಸೇಮ್ ಪ್ರೊಸೀಜರು, ಸೀಟ್ ಮ್ಯಾಟ್ರಿಕ್ಸ್ ಕೂಡ ಬರುತ್ತೆ, ಕಟ್ ಆಫ್ ಎಲ್ಲ ಬರುತ್ತೆ, ರಿಸಲ್ಟ್ ಕೂಡ ಬರುತ್ತೆ. ನೀಟ್ ಅವರು ಹೋಗಿ ಅಡ್ಮಿಷನ್ ಆಗ್ತೀರಾ, ಟಿ ಅವರು ಸೇಮ್ ಚಾಯ್ಸ್ ಎಂಟ್ರಿ ಕೂಡ ಮಾಡ್ತೀರಾ. ಈ ರೀತಿ ನಿಮಗೆ ಆಪ್ಷನ್ಸ್ ಕೂಡ ಇರುತ್ತೆ. ನಂತರ ಶೆಡ್ಯೂಲ್ ಬಂದ್ಬಿಟ್ಟು ಅನೌನ್ಸ್ಮೆಂಟ್ ಕೂಡ ಶೀಘ್ರದಲ್ಲೇ ಕೂಡ ಮಾಡ್ತಾರೆ. ಇಲ್ಲಿ ಮೇನ್ ಥಿಂಗ್ ನೋಡೋದಾದ್ರೆ ಇಲ್ಲಿ ಹೊಸದಾಗಿ ಕಾಲೇಜುಗಳನ್ನ ಆ್ಯಡ್ ಮಾಡೋಕೆ ಆಗೋದಿಲ್ಲ. ಜಸ್ಟ್ ನೀವು ರೀಅರೇಂಜ್ ಮಾಡಿಫಿಕೇಶನ್ ಕೂಡ ಮಾಡಬೇಕು. ನೀವು ಈ ಹಿಂದೆ ಜಾಸ್ತಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡಿದ್ರೆ ಅದು ನಿಮಗೆ ಪ್ಲಸ್ ಆಗುತ್ತೆ. ಬಟ್ ಈ ಹಿಂದೆ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂದರೆ ಅದು ನಿಮಗೆ ಮೈನಸ್ ಆಗುತ್ತೆ. ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ, ಸಾಕಷ್ಟು ಸೀಟ್ಗಳು ಕೂಡ ಫಿಲ್ ಅಪ್ ಆಗಿದ್ದಾವೆ ಅಂತ. ಬಟ್ ವೇಕೆಂಟ್ ಆಗಿರ್ತವೆ. ಸಾಕಷ್ಟು ಜನ ಓಲ್ಡ್ ಮಾಡಿ ರಿಲೀಸ್ ಕೂಡ ಮಾಡಿರ್ತಾರೆ. ಇನ್ನು ಸಾಕಷ್ಟು ಜನ ಫಸ್ಟ್ ರೌಂಡಲ್ಲಿ ಕರೆಕ್ಟಾಗಿ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅದು ಕೂಡ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಇನ್ ಕೇಸ್ ಎಕ್ಸಿಸ್ ಕಾಲೇಜಸ್ಗಳು ಕೂಡ ಆ್ಯಡ್ ಆದರೆ ಕೂಡ ಅಲಾಟ್ಮೆಂಟ್ ಆಗುತ್ತೆ. ಸೇಮ್ ಟಿ ನೀಡಿಕೆ ಆಗುತ್ತೆ. ಬಟ್ ನೀಟು ಹೆವಿ ಡಿಮ್ಯಾಂಡ್ ಇರೋ ಕಾರಣ ನೀಟ್ ಆಲ್ಮೋಸ್ಟ್ ಫಿಲ್ ಅಪ್ ಆಗಿರುತ್ತೆ. ಬಟ್ ಲಿಮಿಟೆಡ್ ಸೀಟ್ಗಳು ಕೂಡ ಇರ್ತವೆ. ನೀಟು ಸ್ಪೆಷಲ್ ರೌಂಡು ಅಥವಾ ಮಾಪಪ್ ರೌಂಡ್ನ ಇನ್ ಕೇಸ್ ಸೀಟ್ ವೇಕೆಂಟ್ ಆಗಿದ್ರೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಇನ್ನು ಮೇನ್ ಥಿಂಗ್ ಲಾಸ್ಟ್ ಡೇಟ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ ಕೇಸ್ ಹೊಸದಾಗಿ ಪರ್ಮಿಷನ್ ಕೊಟ್ಟರೆ, ಇನ್ ಕೇಸ್ ಏನಾದರೂ ಸೀಟ್ ಮಿಕ್ಕಿ ಏನಾದರೂ ಕೋರ್ಟಿಂದ ಪರ್ಮಿಷನ್ ತೆಗೆದುಕೊಂಡ್ರೆ ನಿಮಗೆ ಇನ್ ಕೇಸ್ ಇದ್ದರೆ ಮಾತ್ರ ನಿಮಗೆ ನೆಕ್ಸ್ಟು ಮಾಪಪ್ ರೌಂಡ್ನ ನೀಟ್ಗೆ ಕಂಡಕ್ಟ್ ಕೂಡ ಮಾಡ್ತಾರೆ. ಟಿಗೆ ವರ್ಷ ಕಂಡಕ್ಟ್ ಕೂಡ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೀಜರ್ ಕೂಡ ಇದ್ದಾವೆ. ಇದನ್ನು ಗ್ಯಾಪ್ ನೋಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.